ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನಂತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಟೈಮ್ 8 o'clock ಆ್ಯಂಡ್ ಸಂಡೇ ಆಗಿದೆ ಇವತ್ತು. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಆಲ್ಮೋಸ್ಟ್ ವೆಕೇಷನ್ ಸ್ಟಾರ್ಟ್ ಆಗಿದ್ದ ಅಂದ್ಕೊಳ್ತಾ ಇದ್ದೆ. ಬಟ್ 5 days ಹೆಂಗೆ ಮುಗಿದೋಯ್ತು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಇವತ್ತು ಅಟ್ಲೀಸ್ಟ್ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡೆ. ಇನ್ನು ಅಭಿಷೇಕಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ರಂಗೋಲಿ ಎಲ್ಲ ಹಾಕಿ ಇನ್ನೂ ದೇವ್ರ ಪೂಜೆ ಮಾಡೋದಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಇನ್ನೂ ಟೈಮ್ ಆಗುತ್ತೆ. ಸರಿ, ಅಲಂಕಾರ ಎಲ್ಲ ಆದಮೇಲೆ ದೇವ್ರ ದರ್ಶನನಾದರೂ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇವಾಗ ರೆಡಿ ಆಗಿದ್ದೀವಿ. ಆ್ಯಂಡ್ ಎಸ್, ಇವತ್ತು ಸಂಡೇ ಬೇರೆ ಆಗಿದೆ. ಇನ್ನು ನೆಕ್ಸ್ಟ್ 1 week ಫುಲ್ ಫ್ಲೆಜ್ಡಾಗಿ ಆಫೀಸ್ಗೆ ಹೋಗೋದ್ರಿಂದ ಆಲ್ಮೋಸ್ಟ್ ಇವತ್ತು ಒಂದು ಸ್ವಲ್ಪ ಐಟಮ್ಸ್ ಕೂಡ ತರೋದಿದೆ, ಗ್ರಾಸರಿ. ಸೊ ಅದನ್ನು ಎಲ್ಲ ತೊಗೊಂಡು ಬರಬೇಕು ಇವತ್ತು. ನೋಡೋಣ ಇವತ್ತು ಹೇಗಾಗುತ್ತೆ ಅಂತ. ಸೊ ಎಸ್, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ನೈವೇದ್ಯಕ್ಕೆ ಇವತ್ತು ಏನು ಪ್ರಸಾದ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸಿಂಪಲ್ಲಾಗಿ ಹಾಲು ಸಕ್ಕರೆ ಇಟ್ಟು ಹಾಗೆ ಪೂಜೆ ಮಾಡಬಾರ್ದಲ್ಲ ಅಂತ ಹೇಳಿ ಒಂಚೂರು ಹಾಲು ಸಕ್ಕರೆ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಇವತ್ತು. ಆ್ಯಂಡ್ ಕಳ್ಸಿದ ಎಲೆ ಕೂಡ ಒಂಥರ ಬಾಡ್ದಂಗೆ ಆಗಿತ್ತು. ಸೊ ಅದನ್ನೆಲ್ಲ ತೆಗೆದೆ. ಮತ್ತು ಅಷ್ಟೊತ್ತಿಗೆ ಹೋಗಿ ವಿಳೆದೆಲೆ ತೊಗೊಂಡು ಬರೋಕ್ಕಾಗಲಿಲ್ಲ. ಮಾವಿನ ಎಲೆ ಇತ್ತು, ಅಲ್ಲಿಗೂ ಹೊರಗಡೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಹೂವನ್ನೇ ಇಟ್ಬಿಟ್ಟು ಪೂಜೆ ಮಾಡಿದೆ. ಸಂಜೆ ಹೂವು ತಂದು ಮುಡಿಸಿ ಮಾಡೋಣ ಅಂತ ಹೇಳಿ. ಸೊ ಬೆಳಗ್ಗೆನೇ ಒಂದು ರೀತಿ ಪೂಜೆ ಮಾಡೋವಂಥದ್ದು ಖುಷಿ ಅನಿಸುತ್ತೆ. ಇನ್ನು ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂದ್ಕೊಂಡ್ವಿ. ಇನ್ನು ನಮ್ಮ ಮನೆಯವ್ರ ಬರ್ಡೇ ದಿವಸ ದೇವಸ್ಥಾನಕ್ಕೆ ಮುಕ್ತಿನಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹತ್ರನೇ ಇದೆ ಅಂತ ತೋರಿಸ್ತಾ ಇತ್ತು ಮ್ಯಾಪಲ್ಲಿ ಚೆಕ್ ಮಾಡಿದಾಗ. ಬಟ್ ಅದಾದಮೇಲೆ ಸರಿ, ಏನೋ ಪ್ಲ್ಯಾನ್ಸ್ ಇಲ್ಲ, ಏನೂ ಮಾಡ್ಕೊಂಡಿಲ್ಲ. ಸರಿ, ಹತ್ತಿರದಲ್ಲೇ ಇರುವಂಥ ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೂ ಬಹಳ ದಿವಸ ಆಗಿತ್ತು ಹೋಗಿ. ಸರಿ, ಹೋಗಿ ಬರೋಣ ಅಂತ ಹೇಳಿ ಪೂಜೆನೆಲ್ಲ ಮುಗಿಸ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಸೂರ್ಯ ಕೂಡ ಇನ್ನೂ ಬಂದಿರಲಿಲ್ಲ. ಇನ್ನೂ ಮೋಡ ಕವಿದಂಗೆ ಅನ್ನಿಸ್ತಾಯಿತ್ತು. ಇವತ್ತು ಪೂರ್ತಿ ದಿವಸ ಅದೇ ರೀತಿ ಅನ್ನಿಸ್ತಾಯಿತ್ತು, ಜಾಸ್ತಿ ಏನೂ ಬಿಸಿಲಿಲ್ಲ ಅಂತ. ದೇವ್ರ ಪೂಜೆ ಇದರಲ್ಲೆಲ್ಲ ಮಾಡುವಂಥ ಕರ್ಪೂರದ ಘಮ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಇತ್ತು. ತುಂಬ ಗಾಳಿ ಬಡ್ತ ಕೂಡ ಆಗಿದೆ. ಇನ್ನೂ ಸಿಕ್ಕಾಬಟ್ಟೆ ಚಳಿ ಅಂತ ಕೂಡ ಅನ್ನಿಸ್ತಾಯಿತ್ತು. ಬಟ್ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಒಂಥರ ಹೊಕ್ಕೊಂತು ಮೈ ಅಂತಲೇ ಹೇಳ್ಬೋದು. ಬಟ್ ಬೇರೆ ದಿವಸ ಕಂಪೇರ್ ಮಾಡಿದರೆ ಇವತ್ತೊಂದು ರೀತಿ ಜಾಸ್ತಿ ಚಳಿ ಅಂತಲೇ ಅನ್ನಿಸ್ತಾಯಿತ್ತು. ಇನ್ನು ದೇವ್ರ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ಫೈನಲಾಗಿ ಮಹಾಮಂಗಳಾರತಿ ಮಾಡಿದೆ. ಏನೋ ಒಂದು ರೀತಿ ಬೆಳಗ್ಗೆನೇ ಈ ರೀತಿ ಗಂಟೆ ಶಬ್ದ ಕೇಳುವಂಥದ್ದು ಬಹಳನೇ ಖುಷಿ ಅನಿಸುತ್ತೆ. ನನ್ನ ಮನೆಯಲ್ಲಿ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ವೈಬ್ಸ್ ಈ ಒಂದು ಗಂಟೆ ನಾದ ಇರ್ಬೋದು, ಪ್ರತಿಯೊಂದು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೈವೇದ್ಯಕ್ಕೆ ಇಟ್ಟಂಥ ಹಾಲು ಸಕ್ಕರೆನ ದೇವರಿಗೆ ಅರ್ಪಿಸ್ಬಿಟ್ಟು ಅದಾದಮೇಲೆ ಅದೇ ತೀರ್ಥ ತೊಗೊಂಡ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬರೋಣ. ಬಿಕಾಸ್ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಲ್ಲಿ ತುಂಬ ಸುಸ್ತು ಅನ್ನಿಸ್ಬಿಡುತ್ತೆ. ಮತ್ತು ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿರ್ತೀವಲ್ಲ, ತುಂಬ ಹೊಟ್ಟೆ ಹಸು ಅನಿಸ್ತಾ ಇರುತ್ತೆ. ಇನ್ನು ಈಗಂತೂ ತುಂಬ ಫ್ರೀಕ್ವೆಂಟಾಗಿ ಹೊಟ್ಟೆ ಹಸಿವು ಆಗೋಕ್ಕೆ ಶುರುವಾಗಿದೆ. ಸೊ ಆಲ್ಮೋಸ್ಟ್ 2 hours 3 hours ಹೊಟ್ಟೆ ಹಸಿವು ಆಗೋವಂಥದ್ದು. ಸೊ ಅದಕ್ಕೆ ಒಂದು ಸ್ವಲ್ಪ ದೇವ್ರದ್ದು ತೀರ್ಥ ತೊಗೊಂಡ್ಬಿಟ್ಟು ಪೂಜೆ ಆದಮೇಲೆ ಒಂದು 10 ನಿಮಿಷ ಆದಮೇಲೆ ದೇವ್ರದ್ದು ತೀರ್ಥ ಮತ್ತು ಮಂಗಳಾರತಿ ತೊಗೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಕೂಡ ಎಬ್ಬರಿಸಿದೆ. ಸೊ ಅವರು ಕೂಡ ಎದ್ದು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಸಾಂಬ್ರಾಣಿಯಿಂದ ಮನೆ ತುಂಬ ಈ ರೀತಿ ಘಮ ಘಮ ಅಂತಿದ್ರೆ ತುಂಬ ಖುಷಿಯಾಗುತ್ತೆ. ಒಂದು ರೀತಿ ದೇವಸ್ಥಾನದ ಫೀಲ್ ಅಂತಲೇ ಹೇಳ್ಬೋದು. ಈ ರೀತಿ ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದ್ರೆ ಬೈರೋಗೆ ಕೂಡ ತುಂಬ ಖುಷಿ ಪಡ್ತಾನೆ. ಎದ್ದು ಬಂದಿದ ತಕ್ಷಣ ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಡ್ತಾನೆ. ಹಾಗಾಗಿ ಈ ರೀತಿ ಬೆಳಗ್ಗೆ ಪೂಜೆ ಮಾಡಿದಾಗೆಲ್ಲ ಈ ರೀತಿ. ಇನ್ನು ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇತ್ತು ಅಂದರೂ ಹೋಗುತ್ತೆ ಕೂಡ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ಕರ್ಪೂರಕ್ಕೆ ಲವಂಗ ಒಂಚೂರು ಏಲಕ್ಕಿ ಕೂಡ ಹಾಕ್ಕೊಂಡು ಹಚ್ಚೋದ್ರಿಂದ ಇನ್ನೂ ಘಮ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸತಿ ಈ ರೀತಿ ಲವಂಗ ಹಾಗೂ ಇದನ್ನು ಹಚ್ಚಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ರೆಡಿಯಾಗಿದ್ದಾಯಿತು. ನಮ್ಮ ಮನೆಯವ್ರು ಕೂಡ ಎದ್ದು ಪೂಜೆ ಮಾಡ್ತಾ ಇದ್ದಾರೆ. ಸೊ ಒಂದು 5 ನಿಮಿಷ ಹೊರಡ್ತೀವಿ. ಟೈಮ್ ಎಕ್ಸಾಕ್ಟ್ಲಿ 8:50 ಆಗಿದೆ, ಹತ್ತಿರ 9 ಗಂಟೆ.
11 ಗಂಟೆ ತನಕನೂ ದೇವಸ್ಥಾನ ತೆಗೆದಿರುತ್ತೆ. ಇನ್ನು ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸು, ಸೊ ಆನ್ ಟೈಮ್ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನು ಅಭಿಷೇಕ ಮುಗಿದು ಅಲಂಕಾರ ಮುಗ್ದಿರುತ್ತೆ ಈಗ. ಸೊ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗಿ ಬರೋಣ. ಇಲ್ಲ ಅಂತಿದ್ರೆ ಇಲ್ಲೆಲ್ಲ ಆಫೀಸವರೆಲ್ಲ ಬಂದು ತುಂಬಿಕೊಂಡಿರೋರು. ಇಲ್ಲಿರೋ ಗ್ಲೋಬಲ್ ವಿಲೇಜ್ ಆಫೀಸರ್ಸ್ ಎಲ್ಲ ಎಂಪ್ಲಾಯೀಸ್ ಎಲ್ಲ ಇಲ್ಲೇ ಇರೋರು, ಇಲ್ಲೇ ಆಟಾಡ್ಕೊಂಡು ಈಗೆಲ್ಲ ಆರಾಮಾಗಿ ಪಿ ಜಿಲಿ ಮಲ್ಕೊಂಡಿರ್ತಾರೆ ಸಂಡೇ ಅಂತ. ಹೆಂಗಿದೆ ನಮ್ಮ ಆಫೀಸು? ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಇವತ್ತು. ರೋಡೆಲ್ಲ ಖಾಲಿ ಖಾಲಿ. ಫೇಸ್ 1 ಅಲ್ಲ. ಸೊ ಈ ಆಫೀಸ್ ಬಂದು ನಾನು ಮುಂಚೆ ವರ್ಕ್ ಮಾಡ್ತಿದ್ದಂಥ ಆಫೀಸ್. ಒಂದು ರೀತಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯೂಶ್ವಲಿ ನಾನು ಆಫೀಸ್ಗೆ ಹೋಗಿ ವರ್ಕ್ ಮಾಡ್ತಾಯಿಲ್ಲ, ವರ್ಕ್ ಫ್ರಮ್ ಹೋಮ್ ಇತ್ತು. ಬಟ್ ವೀಕ್ಲಿ ಟ್ವೈಸ್ ಹೋಗೋಂಗೆ ಆಗೋಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಬರಬೇಕಾದಾಗ ಅದೆಲ್ಲ ಮೆಮೊರೀಸ್ ನೆನಪಾಗ್ತಾಯಿತ್ತು. ಬಂದು ಇಲ್ಲಿ ಪಂಚ್ ಮಾಡಿ ಮತ್ತು ಒಂದು ಸ್ವಲ್ಪ ಕ್ಯಾಫಿಟೇರಿಯನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಹೋಗ್ತಿದ್ದಂಥದ್ದು. ಸೊ ಈ ರೋಡ್ ಒಂಥರ ಚೆನ್ನಾಗಿದೆ, ವೆರಿ ಪೀಸ್ಫುಲ್ ಆ್ಯಂಡ್ ಕಾಮ್. ಬಟ್ ಇದೇನೋ ಶಿಫ್ಟ್ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಕೂಡ ನನ್ನ ಜಾಬ್ನ ಶಿಫ್ಟ್ ಮಾಡಬೇಕಾಯ್ತು. ಬಿಕಾಸ್ ಇಲ್ಲಿಂದ ವಾಪಸ್ ತುಂಬ ದೂರ ಟ್ರಾವೆಲ್ ಮಾಡೋದು ಕೂಡ ಐ ಥಿಂಕ್ ಇಟ್ ಇಸ್ ನಾಟ್ ಫೀಸಿಬಲ್ ಫಾರ್ ಮೀ ಅಂತ ಅನ್ನಿಸ್ತು. ಬೇರೆ IT ಕಂಪ್ನಿ ಜಾಯ್ನ್ ಆಗ್ಬೋದಿತ್ತು, ಬಟ್ ಲೆಟ್ ಮಿ ಟೇಕ್ ಅ ಬ್ರೇಕ್. ಆ್ಯಂಡ್ ಇವಾಗ ಏನು ಮಾಡ್ತಿದ್ದೀನಿ ನನಗಂತೂ ಬಹಳ ಖುಷಿ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಎಸ್, ಹಾಗೆ ಒಂದಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ತಾ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಅಮ್ಮನವ್ರನ್ನ ದೀಪದ ಬೆಳಕಲ್ಲಿ ನೋಡೋದೇ ಒಂದು ರೀತಿ ಚಂದ ಅಂತ ಹೇಳ್ಬೋದು. ಇನ್ನು ಅಮ್ಮನವ್ರನ್ನ ಅಭಿಷೇಕ ಮಾಡಬೇಕಾದಾಗ ದರ್ಶನ ಮಾಡೋದಿದೆಯಲ್ಲ, ಅದು ಒಂದು ರೀತಿ ಎಷ್ಟು ಡಿವೈನ್ ಫೀಲ್, ನಿಜವಾಗ್ಲೂ ಕಣ್ಣು ತುಂಬಿ ಬರುತ್ತೆ ಫೈನಲ್ ಮಹಾಮಂಗಳಾರತಿ ಆಗಬೇಕಾದಾಗ. ಸೊ ಏನೋ ಒಂದು ರೀತಿ ಪವರ್, ಏನೋ ಒಂದು ಶಕ್ತಿ ಸಿಕ್ಕಿದೆ ಅಂತ ಹೇಳಿ ಬರೋವಂಥದ್ದು. ಇನ್ನು ಅಲ್ಲೇ ದೇವಸ್ಥಾನದಲ್ಲಿ ಈ ರೀತಿ ಪುಳಿಯೋಗರೆ, ಗೊಜ್ಜಿನ ಪುಡಿ ಇರ್ಬೋದು, ಈ ಥರ ಪಿಕಲ್ ಇರ್ಬೋದು, ಇದನ್ನೆಲ್ಲ ಮಾಡ್ತಾರೆ. ಸೊ ತೊಗೋಬೇಕಂತ ಅನ್ನಿಸ್ತು ನನಗೆ. ಯಾಕೋ ತುಂಬ ಉಪ್ಪಿನಕಾಯಿ ತಿನ್ನಬೇಕಂತ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ. ಅವ್ರದ್ದೇ ಆದಂಥ ಸ್ಪೆಷಲ್ ರೆಸಿಪಿ ಅಂತ ಹೇಳ್ತೀವಲ್ಲ, ಆ ರೀತಿ ಇತ್ತು. ಇನ್ನು ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಅದನ್ನು ಹೋಗಿ ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಇನ್ನು ಸಂಡೇ ಹೇಗೆ ಹೋಯಿತು ಅಂತಲೇ ಗೊತ್ತಾಗ್ತಲ್ಲ. ಲಿಟ್ರಲಿ ಒಂಥರ 5 days ವೆಕೇಷನ್ ನನಗೆ ಕಣ್ಣು ಮುಚ್ಚಿ ಕಂಡುಬಿಡೋ ಅಷ್ಟೊತ್ತಲ್ಲೇ ಆಗೋಯಿತು. ಸೊ ನೋಡೋಣ ಹೇಗಾಗುತ್ತೆ ಮತ್ತೆ ಬ್ಯಾಕ್ ಟು ರೊಟೀನ್. ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ. ದೇವಸ್ಥಾನದಿಂದ ಬಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ಸರಿ ಹೊರಗಡೆ ಹೋಗೋಣ ಅಂತ ಹೋಗಿದ್ವಿ. ಇಲ್ಲೇ ಪಕ್ಕದಲ್ಲೇ ಒಂದು ಲೇಔಟ್ ಇದೆ, ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ನಮಗೆ ಗೊತ್ತಿದ್ದಂಥ ಫ್ರೆಂಡ್ ತೋರಿಸಿದಂಥದ್ದು. ಸಿಕ್ಕಾಪಟ್ಟೆ ರೇಟ್ ಅನಿಸುತ್ತೆ. ಈಗ ಬೆಂಗಳೂರಲ್ಲಿ ಒಂದು ಪ್ಲಾಟ್ ತೆಗೆಯುವಂಥದ್ದು ಇದೆಯಲ್ಲ, ಇಟ್ಸ್ ಲೈಕ್ ರಿಸ್ಕಿ ಕೂಡ. ಎಷ್ಟು ಲಿಟಿಗೇಷನ್ಸ್ ಇರುತ್ತೋ ಅಥವಾ ಏನು ಪಾಸಿಟಿವ್ ನೆಗೆಟಿವ್ ಅದನ್ನೆಲ್ಲ ನೋಡಿ ಡಿಸೈಡ್ ಮಾಡೋಷ್ಟೊತ್ತಿಗೆ ಕನ್ಫ್ಯೂಷನ್ ಆಗೋಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಬಂದು ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತು ಬರ್ತಾ ಹಾಗೆ ನಾನ್ ವೆಜ್ ಕೂಡ ತೊಗೊಂಡು ಬಂದ್ವಿ, ಚಿಕನ್ ತೊಗೊಂಡು ಬಂದ್ವಿ. ಸೊ ಅದನ್ನೆಲ್ಲ ಅಡುಗೆ ಮಾಡ್ತಾ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ವ್ಲಾಗ್ ಮಾಡಬೇಕಂತ ಕೂಡ ಅನ್ನಿಸ್ಲಿಲ್ಲ. ಸರಿ ಆಯಿತು ಅಂತ ಹೇಳಿ ಮಂಡೇ ಮಾರ್ನಿಂಗ್ ಸ್ಟಾರ್ಟ್ ಆಗೇ ಬಿಟ್ಟಿದೆ. ವೆಕೇಷನ್ ಎಷ್ಟು ಬೇಗ ಮುಗೀತಪ್ಪ ಅನಿಸ್ತಾ ಇದೆ. ಸೊ ಎಸ್, ರೆಡಿ ಆಗಿದ್ದೀನಿ. ಟೈಮ್ ಆಲ್ರೆಡಿ ಆಗೋಗಿದೆ. ಪ್ಲಾನ್ಸ್ಗಳಿಗೆ ಒಂದು ಸ್ವಲ್ಪ ವಾಟರ್ ಮಾಡೋಣ, ಬಿಕಾಸ್ ಅವತ್ತಂದು ಹಾಕಿದ್ದೆಲ್ಲ ಚೆನ್ನಾಗಿ ಬರ್ತಾಯಿದೆ. ಸೊ ನೋಡೋಕ್ಕೆ ಖುಷಿ ಆಗುತ್ತೆ ಪ್ಲಾನ್ಸ್ಗಳನ್ನ. ಸರಿ ಆಯಿತು, ಒಂಚೂರು ನೀರು ಹಾಕಿಬಿಟ್ಟು ಬೇಗ ಹೋಗಿ ರೆಡಿಯಾಗಿ ಆಫೀಸಿಗೆ ಕೂಡ ಹೋಗಬೇಕು. ಸೊ ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಹೇಗಾಗುತ್ತೆ ಅಂತ. ಸೊ ಲೆಟ್ಸ್ ಸಿ. ಆಫೀಸಿಂದ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ, ಏನೇನೂ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೂ ಒಂದು ಸ್ವಲ್ಪ ಕೆಲಸ ಕೂಡ ಇದೆ. ಬಿಕಾಸ್ ಹೊಸ ಸೆಮಿಸ್ಟರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ನಮ್ಮದು ಒಂದಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ, ಮತ್ತು ಒಂದಷ್ಟು ಡಾಕ್ಯುಮೆಂಟೇಷನ್ ವರ್ಕ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡೋದಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ. ಇನ್ನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೂಡ ಬೆಳಿಗ್ಗೆ ಒಂದು ಸ್ವಲ್ಪ ದೀಪ ಹಚ್ಚಿ ಹೋಗಿದ್ದಷ್ಟೇ. ಇನ್ನು 3 yearsಯಿಂದ ಭೈರವ್ ಚಿಕ್ಕೋನ್ ಫಸ್ಟ್ ಇಯರಿಂದನೂ ಕೂಡ ಕೃಷ್ಣ ಜನ್ಮಾಷ್ಟಮಿನ ಪುಟ್ಟದಾಗಿ ಆಚರಿಸ್ಕೊಂಡು ಬಂದೆ. 3 ವರ್ಷ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ಸುಮ್ಮನೆ ಪುಟ್ಟದಾಗಿ ಒಂದು ಪೂಜೆ ಮಾಡಿಬಿಟ್ಟು ಹೋಗಿದ್ದಷ್ಟೇ.
ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ಸಿಂಪಲ್ ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.